ಸಂಗಾತಿಯ ಜೊತೆಗಿನ ನಿಮ್ಮ ಸಂಬಂಧದಲ್ಲಿ ಭಾವನಾತ್ಮಕತೆಯ ಜೊತೆಗೆ ಲೈಂಗಿಕ ಜೀವನದ ದೊಡ್ಡ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕಳೆದುಕೊಂಡರೆ ಸಂಬಂಧವು ಹೆಚ್ಚು ಕಾಲ ಉಳಿಯುವುದಿಲ್ಲ. ಆರೋಗ್ಯಕರ ಸಂಬಂಧದಲ್ಲಿ ಅನ್ಯೋನ್ಯತೆಯ ಮಟ್ಟವು ಉತ್ತಮವಾಗಿರುತ್ತದೆ. ಆದರೆ ಪಾಲುದಾರರೊಂದಿಗಿನ ಲೈಂಗಿಕ ಸ್ಥಿತಿಯು ಉತ್ತಮವಾಗಿರಬೇಕು ಎಂಬುದು ಅನಿವಾರ್ಯವಲ್ಲ. ಸಂಬಂಧದ ಸಮಯದಲ್ಲಿ ಮಲಗುವ ಕೋಣೆಯಲ್ಲಿ ಕೆಲವು ವಿಷಯಗಳನ್ನು ನೀವು ಗಮನಿಸಿದರೆ ಅವು ನಿಮಗೆ ಅಪಾಯಕಾರಿ ಎನಿಸುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಸೆಕ್ಶುವಲ್ ಬ್ರೇಕ್ಡೌನ್ ಪರಿಹರಿಸಲು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 1. ನಿಮ್ಮ ಸಂಗಾತಿಯಿಂದ ಏನನ್ನೂ ಮುಚ್ಚಿಡಬೇಡಿ. ಲೈಂಗಿಕತೆಯು ಸಂಗಾತಿಯ ಜೊತೆಗಿನ ಸಂಬಂಧದ ಒಂದು ಮಹತ್ವದ ಭಾಗವಾಗಿದೆ. ಪ್ರಸ್ತುತ ಜೀವನದಲ್ಲಿ ನಿಮ್ಮ ಲೈಂಗಿಕ ಜೀವನದಲ್ಲಿ ಎಲ್ಲಾ ನಿರೀಕ್ಷೆಗಳು ಈಡೇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅದು ನಿಮ್ಮನ್ನು ಯೋಚಿಸಲು ಒತ್ತಾಯಿಸುತ್ತದೆ. ನಿಮ್ಮ ಆಸೆಗಳು ಏನೇ ಇರಲಿ ಅವುಗಳನ್ನು ನಿಗ್ರಹಿಸುವ ಬದಲು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ. ಅವರಿಂದ ಏನನ್ನೂ ಮುಚ್ಚಿಡಬೇಡಿ. 2. ಆತುರವು ಒತ್ತಡಕ್ಕೆ ಕಾರಣವಾಗಬಹುದು. ಸರಿಯಾದ ಲೈಂಗಿಕ ಜೀವನದಿನ ರಕ್ತದೊತ್ತಡ ಮತ್ತು ಒತ್ತಡ ಎರಡೂ ನಿಯಂತ್ರಣದಲ್ಲಿರುತ್ತವೆ, ಆದರೆ ಆತುರವು ವಿಷಯಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ. ನೀವು ಅದನ್ನು ಆನಂದಿಸುವ ಬದಲು ನಿಮ್ಮ ಸಂಗಾತಿಯನ್ನು ಪರಾಕಾಷ್ಠೆಗೆ ತಲುಪಲು ಪ್ರಯತ್ನಿಸುತ್ತಿದ್ದರೆ ಅದು ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಯನ್ನು ಹೇಳುವ ಸಂಕೇತವಾಗಿರಬಹುದು. ಅದನ್ನು ತಪ್ಪಿಸಲು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. 3. ಸಂಗಾತಿಯೊಂದಿಗೆ ಜಗಳವಾಡುವುದು ಸರಿಯಲ್ಲ. ಸಂಗಾತಿಯೊಂದಿಗೆ ಜಗಳವಾಡುವುದು ಉತ್ತಮ ಲೈಂಗಿಕತೆಯ ಆಯ್ಕೆಯಾಗಿದೆ ಎಂದು ಕೆಲವರು ಭಾವಿಸುತ್ತಾರೆ, ಆದರೆ ಅದು ಹಾಗಲ್ಲ. ಇದು ಸಂಪೂರ್ಣವಾಗಿ ತಪ್ಪು. ಲೈಂಗಿಕ ಜೀವನದಲ್ಲಿ ಜಗಳವು ಒತ್ತಡವನ್ನು ಹೆಚ್ಚಿಸುವುದರ ಜೊತೆಗೆ ಸಂಗಾತಿಯ ಜೊತೆಗಿನ ಸಂಬಂಧ ಹಾಳುಮಾಡುತ್ತದೆ. ಇದು ನಿಮ್ಮ ಸಂಬಂಧದಲ್ಲಿನ ಅಂತರಕ್ಕೆ ಕಾರಣವಾಗಬಹುದು.